ಬೆಳಗಿನ ಬೆಳಕು. ಅರಣ್ಯಕಾಂಡ ಅಧ್ಯಾಯ 12. ಮಿರ್ಯಾಮ್ ಮತ್ತು ಆರೋನ ಭಾಗ 2. ನಿನ್ನೆ ಮಿರ್ಯಾಮ್ ಮತ್ತು ಆರೋನರು ಮೋಶೆಗೆ ವಿರುದ್ಧವಾಗಿ ಮಾತನಾಡಿದ್ದನ್ನು ನಾವು ನೋಡಿದ್ದೇವೆ. ಅವರ ಬಹಿರಂಗ ದೂರಾಗಿದ್ದುದು ಆತನ ಕೋಶಿನ ಹೆಂಡತಿಯ ಬಗೆಯಾಗಿದ್ದರೂ ಅದರ ಹಿಂದಿನ ಆಳವಾದ ಸಮಸ್ಯೆ ಎಂದರೆ ಮೋಶೆಗೆ ಇದ್ದಂಥ ವಿಶೇಷ ಅಧಿಕಾರದ ಮೇಲಿದ್ದ ಅಸೂಯೆ ಮತ್ತು ಗರ್ವ. ಯೆಹೋವನು ಪ್ರತಿಯೊಂದು ಮಾತನ್ನು ಕೇಳಿ ಮೂವರನ್ನು ಗುಡಾರಕ್ಕೆ ಕರೆದು ಮೇಘಸ್ತಂಭದಲ್ಲಿ ಇಳಿದು ಬಂದನು. ಸಾಮಾನ್ಯ ಪ್ರವಾದಿಗಳೊಂದಿಗೆ ತಾನು ಸ್ವಪ್ನಗಳ ಮತ್ತು ದರ್ಶನಗಳ ಮೂಲಕ ಮಾತನಾಡುತ್ತೇನೆ ಎಂದು ಆತನು ವಿವರಿಸಲು ತೊಡಗಿದನು. ಯೆಹೋವನು ಮೋಶೆಯ ಬಗ್ಗೆ ಮಿರ್ಯಾಮ್ ಮತ್ತು ಆರೋನರು ಖಂಡಿತವಾಗಿಯೂ ಕೇಳಲೇಬೇಕಾದ ಒಂದು ವಿಷಯವನ್ನು ಹೇಳಲು ಹೊರಟಿದ್ದಲ್ಲಿಗೆ ನಾವು ಕೊನೆಗೊಳಿಸಿದ್ದೆವು. ಅರಣ್ಯಕಾಂಡ 12ನೇ ಅಧ್ಯಾಯ 7-8 ನಮಗೆ ಆ ಮಾತುಗಳನ್ನು ನೀಡುತ್ತದೆ. ನನ್ನ ಸೇವಕನಾದ ಮೋಶೆಯ ವಿಷಯದಲ್ಲಾದರೂ ಹಾಗಿಲ್ಲ. ಆತನು ನನ್ನ ಮನೆಯನ್ನೆಲ್ಲ ನಂಬಿಗಸ್ತನಾಗಿದ್ದಾನೆ. ನಾನು ಆತನೊಂದಿಗೆ ಎದುರು ಬದರಾಗಿ ಸ್ಪಷ್ಟವಾಗಿ ಮತ್ತು ಗೂಢಾರ್ಥವಿಲ್ಲದೆ ಮಾತನಾಡುತ್ತೇನೆ. ಆತನು ಯೆಹೋವನ ರೂಪವನ್ನು ನೋಡುತ್ತಾನೆ. ಹಾಗಿರಲಾಗಿ ನನ್ನ ಸೇವಕನಾದ ಮೋಶೆಗೆ ವಿರುದ್ಧವಾಗಿ ಮಾತನಾಡಲು ನಿಮಗ್ಯಾಕೆ ಭಯವಾಗಲಿಲ್ಲ ಎಂದು ಯೆಹೋವನು ಕೇಳಿದನು. ಯೆಹೋವನು ಮೋಶೆಯನ್ನು ನನ್ನ ಸೇವಕ ಎಂದು ಕರೆದನು. ತನ್ನ ಮನೆಯಲ್ಲೆಲ್ಲ ಮೋಶೆಯು ನಂಬಿಗಸ್ತನಾಗಿದ್ದಾನೆ ಎಂದು ಹೇಳಿದ್ದನು. ಇತರ ಪ್ರವಾದಿಗಳಂತೆ ಆತನು ಮೋಶೆಯೊಂದಿಗೆ ಕೇವಲ ಸ್ವಪ್ನಗಳ ಮತ್ತು ದರ್ಶನಗಳ ಮೂಲಕ ಮಾತನಾಡಲಿಲ್ಲ. ಆತನೊಂದಿಗೆ ನೇರವಾಗಿ, ಸ್ಪಷ್ಟವಾಗಿ ಮತ್ತು ಗೂಢಾರ್ಥವಿಲ್ಲದೆ ಮಾತನಾಡಿದನು. ತರುವಾಯ ಯೆಹೋವನು ಈ ವಿಷಯದ ಮುಖ್ಯ ಕೇಂದ್ರ ಬಿಂದುವಾದ ಆ ಚುಚ್ಚುವ ಪ್ರಶ್ನೆಯನ್ನು ಕೇಳಿದನು. ನನ್ನ ಸೇವಕನಾದ ಮೋಶೆಗೆ ವಿರುದ್ಧವಾಗಿ ಮಾತನಾಡಲು ನಿಮಗ್ಯಾಕೆ ಭಯವಾಗಲಿಲ್ಲ? ಮಿರ್ಯಾಮ್ ಮತ್ತು ಆರೋನರು ಕೇವಲ ತಮ್ಮ ಕುಟುಂಬದ ಒಬ್ಬ ಸದಸ್ಯನನ್ನು ಟೀಕಿಸಿರಲಿಲ್ಲ. ಅವರು ಯೆಹೋವನಿಂದ ನೇಮಿಸಲ್ಪಟ್ಟ ಸೇವಕನಿಗೆ ವಿರುದ್ಧವಾಗಿ ಮಾತನಾಡಿದರು ಮತ್ತು ಹಾಗೆ ಮಾತನಾಡುವ ಮುನ್ನ ಅವರು ನಡುಗಬೇಕಾಗಿತ್ತು. ಅರಣ್ಯಕಾಂಡ 12ನೇ ಅಧ್ಯಾಯ 9 ಹೀಗೆ ಹೇಳುತ್ತದೆ. ಯೆಹೋವನ ಕೋಪವು ರುಚಿಗೆದ್ದು ಮೇಘವು ಗುಡಾರದ ಮೇಲಿಂದ ಸರಿದು ಹೋಯಿತು. ತಕ್ಷಣವೇ ನ್ಯಾಯ ತೀರ್ಪು ಕಾಣಿಸಿಕೊಂಡಿತ್ತು. ಅರಣ್ಯಕಾಂಡ 12ನೇ ಅಧ್ಯಾಯ 10ನೇ ವಾಕ್ಯ ಹೀಗೆ ಹೇಳುತ್ತದೆ. ಆ ಮೇಘವು ಗುಡಾರದ ಮೇಲಿಂದ ಸರಿದು ಹೋದಾಗ ಇಗೋ, ಮಿರ್ಯಾಮಳು ಹಿಮದಂತೆ ಬಿಳಿ ಬಣ್ಣದ ಕುಷ್ಠರೋಗಿಯಾದಳು. ಆರೋನನು ಆಕೆಯತ್ತ ತಿರುಗಿ ನೋಡಿದಾಗ ಮಿರ್ಯಾಮಳಿಗೆ ಕುಷ್ಠರೋಗದಂಥ ಚರ್ಮವ್ಯಾಧಿ ಬಂದು ಆಕೆಯ ಚರ್ಮವು ಹಿಮದಂತೆ ಬಿಳಿಯಾಯಿತು. ಆರೋನನು ಆಕೆಗೆ ಸಂಭವಿಸಿದ್ದನ್ನು ನೋಡಿ ತಾವು ಮಾಡಿದ ತಪ್ಪಿನ ಗಂಭೀರತೆಯನ್ನು ತಕ್ಷಣ ಅರ್ಥ ಮಾಡಿಕೊಂಡನು. ಮಿರ್ಯಾಮಳಿಗೆ ಮಾತ್ರ ಆ ಶಿಕ್ಷೆಯಾಯಿತು ಎಂಬುದನ್ನು ಗಮನಿಸುವುದು ಮುಖ್ಯ. ಇದು ಆಕೆಯೇ ಈ ದೂರನ್ನು ಪ್ರಾರಂಭಿಸಿದ್ದ ಮುಖ್ಯಸ್ಥೆಯಾಗಿದ್ದಳು ಎಂಬುದನ್ನು ತೋರಿಸುತ್ತದೆ. ವಿಶೇಷವಾಗಿ ಅರಣ್ಯಕಾಂಡ 12ನೇ ಅಧ್ಯಾಯ 1ರಲ್ಲಿ ಆಕೆಯ ಹೆಸರು ಮೊದಲಿಗೆ ಉಲ್ಲೇಖಿಸಲ್ಪಟ್ಟಿರುವುದರಿಂದ ಆರೋನನು ಅಪರಾಧಿಯಾಗಿದ್ದನು. ಆದರೆ ಮಿರ್ಯಾಮಳು ಪ್ರತ್ಯಕ್ಷವಾದ ಶಿಕ್ಷೆಯನ್ನು ಅನುಭವಿಸಿದಳು. ತರುವಾಯ ಆರೋನನು ಮೋಶೆಯೊಂದಿಗೆ ಮಾತನಾಡಿದನು. ಅರಣ್ಯಕಾಂಡ 12ನೇ ಅಧ್ಯಾಯ 11-12 ಹೀಗೆ ಹೇಳುತ್ತದೆ. ಆಗ ಆರೋನನು ಮೋಶೆಗೆ, ಅಯ್ಯ ನನ್ನ ಒಡೆಯನೇ, ನಾವು ಬುದ್ಧಿಹೀನರಾಗಿ ಮಾಡಿದ ಈ ಪಾಪಕ್ಕಾಗಿ ದಯವಿಟ್ಟು ನಮ್ಮನ್ನು ಶಿಕ್ಷಿಸಬೇಡ. ತಾಯಿಯ ಗರ್ಭದಿಂದ ಹೊರ ಬರುವಾಗಲೇ ಅರ್ಧ ಮೈ ಕೊಳೆತು ಸತ್ತ ಮಗುವಿನಂತೆ ಆಕೆಯನ್ನು ಹೀರಗೊಳ್ಳಬೇಡ ಎಂದು ಬೇಡಿಕೊಂಡನು. ಕುಷ್ಠರೋಗ ಅಥವಾ ತೀವ್ರವಾದ ಚರ್ಮವ್ಯಾಧಿಯು ಮಿರ್ಯಾಮಳ ಚರ್ಮವನ್ನು ಬಿಳಿಯಾಗಿಸಿ ರೋಗಗ್ರಸ್ತಳಾಗಿ ಮಾಡಿತು. ಆಕೆಯ ದೇಹವನ್ನು ಈಗಾಗಲೇ ತಾವು ಸ್ಪರ್ಶಿಸದಂತೆ ಆರೋನನಿಗೆ ಅನಿಸಿತು. ಆದ್ದರಿಂದ ಈಗಾಗಲೇ ಸತ್ತು ಕೊಳೆಯುತ್ತಿರುವ ವ್ಯಕ್ತಿಯಂತೆ ಆಕೆಯು ಆಗದಂತೆ ನೋಡಿಕೊಳ್ಳಬೇಕೆಂದು ಆತನು ಮೋಶೆಯಲ್ಲಿ ಗೋಗರಿದನು.
ನಾವು ಬುದ್ಧಿಹೀನರಾಗಿ ನಡೆದುಕೊಂಡೆವು ಮತ್ತು ಪಾಪ ಮಾಡಿದೆವು ಎಂದು ಆರೋನನು ಒಪ್ಪಿಕೊಂಡನು. ಆತನು ತನ್ನನ್ನು ಸಮರ್ಥಿಸಿಕೊಳ್ಳಲು ಇನ್ಮುಂದೆ ಪ್ರಯತ್ನಿಸಲಿಲ್ಲ. ಆತನು ವಾದವನ್ನು ಮುಂದುವರಿಸಲಿಲ್ಲ. ಮಿರ್ಯಾಮಳಿಗೆ ಸಹಾಯ ಮಾಡುವಂತೆ ಆತನು ಮೋಶೆಯಲ್ಲಿ ಕೇವಲ ವಿನಂತಿಸಿಕೊಂಡನು. ಇದು ಅತ್ಯಂತ ಗಮನಾರ್ಹವಾಗಿದೆ. ಮೋಶೆಯನ್ನು ಟೀಕಿಸುವುದರಲ್ಲಿ ಬಾಧೆಯಾಗಿದ್ದ ಅದೇ ಆರೋನನು ಈಗ ಮೋಶೆಯ ಬಳಿಗೆ ತಿರುಗಿ ದಯೆಗಾಗಿ ಬೇಡಿದನು. ಯಾರಿಗೆ ವಿರೋಧವಾಗಿ ಅವರು ಮಾತನಾಡಿದರೋ ಅದೇ ವ್ಯಕ್ತಿಯ ಅಗತ್ಯವೇ ಈಗ ಅವರಿಗೆ ಎದುರಾಯಿತು. ಇತ್ತ ಮೋಶೆಯಾದರೂ ಮಿರ್ಯಾಮಳಿಗೆ ಸಿಕ್ಕ ಶಿಕ್ಷೆಯನ್ನು ನೋಡಿ ಆನಂದಿಸಲಿಲ್ಲ. ಈಗ ಆಕೆಗೆ ತಕ್ಕ ಪಾಠ ಕಲಿತಂತಾಯಿತು ಎಂದು ಆತನು ಹೇಳಲಿಲ್ಲ. ಅರಣ್ಯಕಾಂಡ 12ನೇ ಅಧ್ಯಾಯ 13ರಲ್ಲಿ ಹೀಗೆ ಹೇಳುತ್ತದೆ. ಆಗ ಮೋಶೆಯು ಯೆಹೋವನಿಗೆ, ಓ ದೇವರೇ, ದಯವಿಟ್ಟು ಆಕೆಯನ್ನು ಗುಣಪಡಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಎಂದು ಮೊರೆಯಿಟ್ಟನು. ಆಕೆಯ ಸ್ವಸ್ಥತೆಗಾಗಿ ಆತನು ತಕ್ಷಣವೇ ಯೆಹೋವನಿಗೆ ಮೊರೆಯಿಟ್ಟನು. ಇದು ಮೋಶೆಯ ದೀನತೆ ಮತ್ತು ಕರುಣೆಯನ್ನು ನಮಗೆ ತೋರಿಸುತ್ತದೆ. ತನ್ನನ್ನು ಟೀಕಿಸಿದರೂ ಸಹ ತನಗೆ ವಿರುದ್ಧವಾಗಿ ಮಾತನಾಡಿದ ವ್ಯಕ್ತಿಗಾಗಿಯೇ ಆತನು ಮಧ್ಯಸ್ಥಿಕೆ ವಹಿಸಿದನು. ಯೆಹೋವನು ಮೋಶೆಯ ಪ್ರಾರ್ಥನೆಗೆ ಉತ್ತರಿಸಿದನು, ಆದರೆ ಆತನು ತಕ್ಷಣವೇ ಆ ಶಿಕ್ಷೆಯನ್ನು ತೆರವುಗೊಳಿಸಲಿಲ್ಲ. ಅರಣ್ಯಕಾಂಡ 12ನೇ ಅಧ್ಯಾಯ 14ರಲ್ಲಿ ಹೀಗೆ ಹೇಳುತ್ತದೆ. ಆದರೆ ಯೆಹೋವನು ಮೋಶೆಗೆ, ಆಕೆಯ ತಂದೆಯು ಆಕೆಯ ಮುಖದ ಮೇಲೆ ಉಗುಳಿದರೆ ಆಕೆಯು 7 ದಿವಸಗಳ ಕಾಲ ಅಶುದ್ಧಳಾಗಿರುತ್ತಿರಲಿಲ್ಲವೇ? ಆದುದರಿಂದ ಆಕೆಯನ್ನು 7 ದಿನಗಳ ಕಾಲ ಪಾಳೆಯದ ಹೊರಗೆ ಇಡಿರಿ. ತರುವಾಯ ಆಕೆಯನ್ನು ಮತ್ತೆ ಒಳಗೆ ಸೇರಿಸಿಕೊಳ್ಳಬಹುದು ಎಂದನು. ಈ ಹೇಳಿಕೆಯು ಮೊದಲಿಗೆ ಕಠಿಣವಾಗಿ ಕೇಳಿಸಬಹುದು, ಆದರೆ ಇದು ತಂದೆಯಂದಿರು ತಮ್ಮ ಹೆಣ್ಣು ಮಕ್ಕಳ ಮುಖದ ಮೇಲೆ ಉಗುಳಬೇಕೆಂದು ಆಜ್ಞಾಪಿಸುವ ನಿಯಮವಾಗಿರಲಿಲ್ಲ. ಮೋಶೆಯ ನಿಯಮಾವಳಿಯಲ್ಲಿಯೂ ಅಂತಹ ಯಾವುದೇ ನಿಯಮವಿಲ್ಲ. ಯೆಹೋವನು ಅವಮಾನ ಮತ್ತು ತೀವ್ರ ಗದರಿಕೆಯ ಅಪರಿಚಿತ ಚಿತ್ರಣವನ್ನು ಇಲ್ಲಿ ಬಳಸುತ್ತಿದ್ದನು. ಆ ದಿನಗಳಲ್ಲಿ ಒಬ್ಬರ ಮುಖದ ಮೇಲೆ ಉಗುಳುವುದು ತೀವ್ರವಾದ ಅಪಮಾನ, ತಿರಸ್ಕಾರ ಮತ್ತು ಸಾರ್ವಜನಿಕ ನಿಂದನೆಯ ಸಂಕೇತವಾಗಿತ್ತು. ಧರ್ಮೋಪದೇಶಕಾಂಡ 25:9ರಲ್ಲಿ ತನ್ನ ಕರ್ತವ್ಯವನ್ನು ನಿರಾಕರಿಸಿದ ವ್ಯಕ್ತಿಯ ಮುಖಕ್ಕೆ ಮಹಿಳೆಯೊಬ್ಬಳು ಉಗುಳುವ ಸಾರ್ವಜನಿಕ ಅಪಮಾನದ ಕ್ರಿಯೆಯ ಬಗ್ಗೆ ಹೇಳುತ್ತದೆ. ಯೋಬ 30ನೇ ಅಧ್ಯಾಯ 10ರಲ್ಲಿ ಯೋಬನ ಶತ್ರುಗಳು ಆತನ ಮುಖದ ಮೇಲೆ ಉಗುಳಲು ಹಿಂಜರಿಯಲಿಲ್ಲ ಎಂದು ಹೇಳುತ್ತದೆ. ಯೆಶಾಯ 50ನೇ ಅಧ್ಯಾಯ 6ರಲ್ಲಿ ಅವಮಾನ ಮತ್ತು ಉಗುಳುವಿಕೆಯಿಂದ ತನ್ನ ಮುಖವನ್ನು ಮುಚ್ಚಿಕೊಳ್ಳದ ನರಳುವ ಸೇವಕನ ಬಗ್ಗೆ ಹೇಳುತ್ತದೆ. ಮತ್ತು ಮತ್ತಾಯ 26ನೇ ಅಧ್ಯಾಯ 67ರಲ್ಲಿ ನಮ್ಮ ಕರ್ತನ ಶತ್ರುಗಳು ಆತನನ್ನು ಅಪಮಾನಿಸಲು ಆತನ ಮುಖದ ಮೇಲೆ ಉಗುಳಿದರು ಎಂದು ನಮಗೆ ತಿಳಿಸುತ್ತದೆ. ಹಾಗಾದರೆ ಯೆಹೋವನ ಉದ್ದೇಶವೇನೆಂದರೆ, ಒಬ್ಬ ಲೌಕಿಕ ತಂದೆಯ ಸಾರ್ವಜನಿಕ ಗದರಿಕೆಯೇ 7 ದಿನಗಳ ಕಾಲ ಅವಮಾನವನ್ನು ತರುವುದಾದರೆ, ಮಿರ್ಯಾಮಳು ತನ್ನ ಪರಲೋಕದ ತಂದೆಯ ಶಿಕ್ಷೆಯನ್ನು ಇನ್ನೆಷ್ಟು ಹೆಚ್ಚಾಗಿ ಸ್ವೀಕರಿಸಬೇಕು. ಮೋಶೆಗೆ ವಿರುದ್ಧವಾಗಿ ಮಾತನಾಡುವ ಮೂಲಕ ಆಕೆಯು ಸಾರ್ವಜನಿಕವಾಗಿ ಪಾಪ ಮಾಡಿದಳು. ಆದ್ದರಿಂದ ಆಕೆಯ ತಿದ್ದುಪಡಿಯು ಸಾರ್ವಜನಿಕವಾಗಿತ್ತು. ಆದಾಗ್ಯೂ ಯೆಹೋವನು ಆಕೆಯನ್ನು ಶಾಶ್ವತವಾಗಿ ನಿರಾಕರಿಸಲಿಲ್ಲ. ಆಕೆಯ ಶಿಕ್ಷೆಯು ಗಂಭೀರವಾಗಿತ್ತು, ಆದರೆ ಅದು ಹಂಗಾಮಿಯಾಗಿತ್ತು. ಈ 7 ದಿನಗಳು ಚರ್ಮವ್ಯಾಧಿಯ ಸಂಖ್ಯೆಯಿದ್ದವರನ್ನು ಪರೀಕ್ಷಿಸುವ ಮತ್ತು ಪ್ರತ್ಯೇಕಿಸುವ ಅವಧಿಯು ಸಂಬಂಧಿಸಿದೆ. ಯಾಕೆಂದರೆ ಲೇವಿಕಾಂಡ 13ನೇ ಅಧ್ಯಾಯ 4ರಲ್ಲಿ ಹೀಗೆ ಹೇಳುತ್ತದೆ, ಯಾಜಕನು ರೋಗ ಲಕ್ಷಣವಿರುವ ವ್ಯಕ್ತಿಯನ್ನು 7 ದಿನಗಳ ಕಾಲ ಪ್ರತ್ಯೇಕವಾಗಿಡಬೇಕು ಎಂಬುದಾಗಿ. ಅರಣ್ಯಕಾಂಡ 12ನೇ ಅಧ್ಯಾಯ 15ರಲ್ಲಿ ಹೀಗೆ ಹೇಳುತ್ತದೆ, ಹೀಗೆ ಮಿರ್ಯಾಮಳು 7 ದಿನಗಳ ಕಾಲ ಪಾಳೆಯದ ಹೊರಗಡೆ ಇಡಲ್ಪಟ್ಟಳು. ಈಕೆಯನ್ನು ಮರಳಿ ಕರೆತರುವವರೆಗೆ ಜನರು ಪ್ರಯಾಣ ಮಾಡದೆ ಕಾಯುತ್ತಿದ್ದರು. ಇದು ನಮಗೆ ಶಿಕ್ಷೆ ಮತ್ತು ದಯೆ ಎರಡನ್ನೂ ಒಟ್ಟಿಗೆ ತೋರಿಸುತ್ತದೆ. ಮಿರ್ಯಾಮಳು ಪಾಳೆಯದ ಹೊರಗೆ ಇಡಲ್ಪಡುವ ಅವಮಾನವನ್ನು ಭರಿಸಬೇಕಾಗಿತ್ತು.
ಮತ್ತು ಇಡೀ ಜನಸಮೂಹವು ಆಕೆಗಾಗಿ ಕಾಯಬೇಕಾಯಿತು. ಆಕೆಯ ಪಾಪವು ಆಕೆ ಒಬ್ಬಳಿಗಿಂತಲೂ ಹೆಚ್ಚಿನವರ ಮೇಲೆ ಪ್ರಭಾವ ಬೀರಿತು. ಆಕೆಯ ಟೀಕೆಯು ವಾಸ್ತವವಾಗಿ ಇಡೀ ಇಸ್ರಾಯೇಲರ ಪ್ರಯಾಣವನ್ನು ತಡೆಹಿಡಿಯಿತು. ಆದರೆ 7 ದಿನಗಳ ನಂತರ ಆಕೆಯನ್ನು ಮತ್ತೆ ಒಳಗಡೆ ಸೇರಿಸಿಕೊಳ್ಳಲಾಯಿತು. ಯೆಹೋವನು ಆಕೆಯನ್ನು ತಿದ್ದಿದನು, ಆದರೆ ಆಕೆಯನ್ನು ಎಂದೆಂದಿಗೂ ಕೈಬಿಡಲಿಲ್ಲ. ಅರಣ್ಯಕಾಂಡ 12ನೇ ಅಧ್ಯಾಯ 16ರಲ್ಲಿ ಹೀಗೆ ಮುಕ್ತಾಯಗೊಳ್ಳುತ್ತದೆ. ತರುವಾಯ ಅವರು ಅಚರೋತಿನಿಂದ ಹೊರಟು ಪಾರಾನ್ ಅರಣ್ಯದಲ್ಲಿ ಇಳಿದುಕೊಂಡರು. ಮಿರ್ಯಾಮಳನ್ನು ಮರಳಿ ಕರೆತಂದ ನಂತರ ಇಸ್ರಾಯೇಲರು ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಈ ಅಧ್ಯಾಯವು ಮತ್ತೆ ಮುಂದಿನ ಚಲನೆಯೊಂದಿಗೆ ಕೊನೆಗೊಳ್ಳುತ್ತದೆ. ಶಿಕ್ಷೆಯು ಪೂರ್ಣಗೊಂಡಿತು, ಪುನರುಜ್ಜೀವನವು ನಡೆಯಿತು ಮತ್ತು ಪಾಳೆಯವು ಮುಂದೆ ಸಾಗಿತು. ಆದುದರಿಂದ ಅರಣ್ಯಕಾಂಡ 12ನೇ ಅಧ್ಯಾಯವು ಯೆಹೋವನಿಂದ ನೇಮಿಸಲ್ಪಟ್ಟ ಸೇವಕನಿಗೆ ವಿರೋಧವಾಗಿ ಮಾತನಾಡುವುದರ ಗಂಭೀರತೆಯನ್ನು ನಮಗೆ ಕಲ್ಪಿಸುತ್ತದೆ. ಮಿರ್ಯಾಮ್ ಮತ್ತು ಆರೋನರು ಮೋಶೆಯ ವಿವಾಹವನ್ನು ಟೀಕಿಸುವುದರ ಮೂಲಕ ಪ್ರಾರಂಭಿಸಿದರು, ಆದರೆ ಯೆಹೋವನು ಅದರ ಹಿಂದಿನ ಆಳವಾದ ಸಮಸ್ಯೆಯನ್ನು ಬಯಲಿಗೆಳೆದನು. ಅವರ ನಿಜವಾದ ದೂರು ಅಧಿಕಾರ ಮತ್ತು ಸ್ಥಾನಮಾನದ ಬಗೆಯಾಗಿತ್ತು. ಯಾಕೆಂದರೆ ಅವರು ಯೆಹೋವನು ಮೋಶೆಯ ಮೂಲಕ ಮಾತ್ರ ಮಾತನಾಡಿದನೆಯೇ, ಆತನು ನಮ್ಮ ಮೂಲಕವೂ ಮಾತನಾಡಲಿಲ್ಲವೇ ಎಂದು ಕೇಳಿದರು. ಅಸೂಯೆ ಮತ್ತು ಸ್ವಾರ್ಥದ ಆಸೆಯು ಕೆಲವೊಮ್ಮೆ ಬೇರೊಂದು ದೂರಿನ ಹಿಂದೆ ಅಡಗಿರಬಹುದು. ಒಬ್ಬ ವ್ಯಕ್ತಿಯು ಸಮಸ್ಯೆ ನೈತಿಕವಾದದ್ದು, ಆಧ್ಯಾತ್ಮಿಕವಾದದ್ದು ಅಥವಾ ಪ್ರಾಯೋಗಿಕವಾದದ್ದು ಎಂಬಂತೆ ಮಾತನಾಡಬಹುದು. ಆದರೆ ಹೃದಯದಲ್ಲಿ ನಿಜವಾಗಿಯೂ ಏನಿದೆ ಎಂಬುದನ್ನು ದೇವರು ನೋಡುತ್ತಾನೆ. ಈ ಸಂದರ್ಭದಲ್ಲಿ ಬಹಿರಂಗ ಸಮಸ್ಯೆಯು ಮೋಶೆಯ ಹೆಂಡತಿಯಾಗಿದ್ದರೆ, ಅಡಗಿದ್ದ ಸಮಸ್ಯೆಯು ಮೋಶೆಯ ವಿಶೇಷಕರಿಯ ವಿರುದ್ಧದ ಗರ್ವ ಮತ್ತು ದಂಗೆಯಾಗಿತ್ತು. ದೇವರು ಮೋಶೆಯನ್ನು ಸಮರ್ಥಿಸಿಕೊಂಡನು. ಮೋಶೆಯು ತನ್ನ ಮನೆಯಲ್ಲಿ ನಂಬಿಗಸ್ತನಾಗಿದ್ದಾನೆ ಮತ್ತು ತಾನು ಮೋಶೆಯೊಂದಿಗೆ ಅಸಾಧಾರಣ ರೀತಿಯಲ್ಲಿ ಮಾತನಾಡುತ್ತೇನೆ ಎಂಬುದನ್ನು ಆತನು ತೋರಿಸಿಕೊಟ್ಟನು. ಮಿರ್ಯಾಮಳಿಗೆ ಚರ್ಮವ್ಯಾಧಿಯ ಶಿಕ್ಷೆಯಾಯಿತು. ಆರೋನನು ತಮ್ಮ ಬುದ್ಧಿಹೀನ ಪಾಪವನ್ನು ಒಪ್ಪಿಕೊಂಡನು. ಮೋಶೆಯು ಮಧ್ಯಸ್ಥಿಕೆ ವಹಿಸಿದನು. ದೇವರು ತಿದ್ದುಪಡಿಯನ್ನು ನೀಡಿದನು ಮತ್ತು 7 ದಿನಗಳ ನಂತರ ಮಿರ್ಯಾಮಳನ್ನು ಮತ್ತೆ ಸೇರಿಸಿಕೊಳ್ಳಲಾಯಿತು. ಈ ಇಡೀ ಅಧ್ಯಾಯವು ಒಂದು ಗಂಭೀರ ಎಚ್ಚರಿಕೆಯಾಗಿ ನಿಲ್ಲುತ್ತದೆ. ಖಾಸಗಿ ಟೀಕೆಗಳನ್ನು ದೇವರು ಕೇಳುತ್ತಾನೆ. ಅಡಗಿರುವ ಗರ್ವವನ್ನು ದೇವರು ನೋಡುತ್ತಾನೆ. ದೂರಿನ ಹಿಂದೆ ಅಸೂಯೆ ಅಡಗಿದ್ದಾಗ ದೇವರು ಅದನ್ನು ತಿಳಿಯುತ್ತಾನೆ. ಆದರೆ ಯೆಹೋವನು ಕರುಣಾಮಯಿಯೂ ಆಗಿದ್ದಾನೆ. ಮೋಶೆಯು ಪ್ರಾರ್ಥಿಸಿದಾಗ ಮಿರ್ಯಾಮಳು ಸ್ವಸ್ಥಳಾದಳು ಮತ್ತು ಶಿಕ್ಷೆಯು ಪೂರ್ಣಗೊಂಡಾಗ ಆಕೆಯನ್ನು ಮತ್ತೆ ಪಾಳೆಯದೊಳಗೆ ಕರೆತರಲಾಯಿತು. ನೂತನ ಸೃಷ್ಟಿಯಾದ ನಮಗೆ ಈ ಎಲ್ಲದರಲ್ಲೂ ಆಳವಾದ ಆತ್ಮಿಕ ಅರ್ಥವಿದೆ ಮತ್ತು ದೇವರ ಚಿತ್ತವಿದ್ದರೆ ನಾವು ಇದರ ಆತ್ಮಿಕ ಅರ್ಥವನ್ನು ನಾಳೆ ಅಭ್ಯಾಸ ಮಾಡೋಣ. ಪ್ರಾರ್ಥನೆ. ನನ್ನ ದೇವರೇ, ಈ ಅಧ್ಯಾಯದಲ್ಲಿ ತೋರಿಸಲ್ಪಟ್ಟ ಎಚ್ಚರಿಕೆ ಮತ್ತು ಕರುಣೆಗಾಗಿ ನಾವು ನಿನಗೆ ಧನ್ಯವಾದ ಅರ್ಪಿಸುತ್ತೇವೆ. ನೀನು ನೇಮಿಸಿದವರ ವಿರುದ್ಧ ನಾವು ಎಂದಾದರೂ ಮಾತನಾಡುವ ಮುನ್ನ ನಿನಗೆ ಎದುರಲು ನಮಗೆ ಸಹಾಯ ಮಾಡು. ನಮ್ಮ ಹೃದಯಗಳನ್ನು ಅಸೂಯೆ, ಗರ್ವ ಮತ್ತು ಅಡಗಿರುವ ದುರಾಸೆಯಿಂದ ಮುಕ್ತವಾಗಿಡು. ಮೋಶೆಯಂತೆ ನಮ್ಮನ್ನು ದೀನರಾಗಿ ಮಾಡು. ಇತರರಿಗಾಗಿ ಪ್ರಾರ್ಥಿಸಲು ಧಾವಿಸುವಂತೆ ಮತ್ತು ನಮ್ಮನ್ನು ನಾವು ಸಮರ್ಥಿಸಿಕೊಳ್ಳಲು ನಿಧಾನಿಸುವಂತೆ ಮಾಡು. ಮತ್ತು ನೀನು ಶಿಕ್ಷಿಸಿದಾಗಲೂ ಸಹ ಮತ್ತೆ ನಮ್ಮನ್ನು ಪುನರುಜ್ಜೀವನಗೊಳಿಸುವುದಕ್ಕಾಗಿ ನಿನಗೆ ಧನ್ಯವಾದ ಅರ್ಪಿಸುತ್ತೇವೆ. ಆತನು ನಮ್ಮ ಪಾಪಗಳಿಗಾಗಿ ತಕ್ಕಂತೆ ನಮ್ಮನ್ನು ನಡೆಸಲಿಲ್ಲ, ನಮ್ಮ ಅಕ್ರಮಗಳಿಗೆ ತಕ್ಕಂತೆ ನಮಗೆ ಮುಯಿ ತೀರಿಸಲಿಲ್ಲ. ಕೀರ್ತನೆ 103:10ನೇ ವಾಕ್ಯದಲ್ಲಿ ಹೀಗೆ ಹೇಳಲ್ಪಟ್ಟಿದೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್.